ಸರ್ ನಮಸ್ತೆ. ನಮಸ್ತೆ. ನಾನು ತೂಕ ಕಡಿಮೆ ಮಾಡಬೇಕು ಅಂತ ಇದ್ದೀನಿ. ಡೈಲಿ ಹಾಟ್ ವಾಟರ್ಗೆ ಜೇನುತುಪ್ಪ ಮಿಕ್ಸ್ ಮಾಡಿ ತೊಗೋಬೋದಾ ಸರ್? ಖಂಡಿತವಾಗಿ ತಗೊಳ್ಬೇಡಿ. ಎಷ್ಟು ಜನರನ್ನು ನೋಡಿದ್ದೀರಿ ನೀವು ಇದೇ ರೀತಿ ಮಾಡಿ ತೂಕ ಕಡಿಮೆ ಮಾಡ್ಕೊಂಡವ್ರನ್ನ? ಸರ್ ಹೇಳ್ತಾರೆ ಆಗಿ ತೊಗೋಬೋದು ಅಂತ. ಸರಿ. ಜೇನುತುಪ್ಪ ಮತ್ತು ಅದನ್ನು ಬಿಸಿನೀರಿಗೆ ಹಾಕಿ ಕುಡಿಯೋದ್ರಿಂದ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಎಬ್ಸಾರ್ಬ್ ಆಗುತ್ತೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಇಲ್ಲ. ಜೇನುತುಪ್ಪವನ್ನು ನಾವು ಬಿಸಿ ಮಾಡಿದರೆ ಅಥವಾ ಬಿಸಿ ನೀರಿಗೆ ಹಾಕಿದರೆ ಅಥವಾ ಅದು ಬಿಸಿ ಆದರೆ ಅದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಎನ್ಸೈಮ್ಸ್ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ, ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಜೊತೆಗೆ ಇದು ಒಂದು ಬಿಸಿ ಮಾಡಿದಾಗ HMF ಅಂತ ಹೇಳಿ ಒಂದು ಕೆಟ್ಟ ಕೆಮಿಕಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ದೇಹಕ್ಕೆ ತುಂಬ ಹಾನಿಕಾರಕ. ಇದನ್ನೇ ಆಯುರ್ವೇದದಲ್ಲಿ ಹೇಗೆ ಹೇಳ್ತಾರೆ ಅಂತಂದರೆ, ಆಯುರ್ವೇದದಲ್ಲೂ ಕೂಡ ಇದನ್ನು ಒಪ್ಪಲ್ಲ. ಇದನ್ನು ವಿರುದ್ಧ ಆಹಾರ ಅಂತ ಒಂದು ಕಾನ್ಸೆಪ್ಟ್ ಚರಕ ಸಂಹಿತೆಯಲ್ಲಿ ಹೇಳಿರುವಂಥದ್ದು. ಸಂಸ್ಕಾರ ವಿರುದ್ಧ ಆ ಕಾನ್ಸೆಪ್ಟನ್ನು ಕೆಳಗೆ ಇದನ್ನು ಹೇಳ್ತಾರೆ. ಅಂದರೆ ಪ್ರೊಸೆಸ್ ಮಾಡುವಾಗ, ಅಂದರೆ ಪ್ರೊಸೆಸ್ ಆಗುವಾಗ ಕೆಲವೊಂದು ಆಹಾರಗಳನ್ನು ಅಥವಾ ಪ್ರೊಸೆಸ್ಡ್ ಫುಡ್ಡಲ್ಲಿ ತೊಗೊಳ್ಬಾರ್ದು ಅಂತೇಳಿ, ಅದರಲ್ಲಿ ಜೇನುತುಪ್ಪವನ್ನು ಬಿಸಿ ಮಾಡುವಂಥದ್ದು ಅಥವಾ ಮೊಸರನ್ನು ಬಿಸಿ ಮಾಡುವಂಥದ್ದು ಆಚಾರ್ಯರು ಡೆಫಿನೆಟ್ಲಿ ಇದನ್ನು ತೊಗೊಳ್ಬಾರ್ದು ಅಂತ ಹೇಳ್ತಾರೆ. ಇದು ವಿರುದ್ಧ ಆಹಾರ ಅಂತ ಹೇಳ್ತಾರೆ. ಇದನ್ನು ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ದೇಹದಲ್ಲಿ ವಿಷ ಉತ್ಪತ್ತಿ ಆಗುತ್ತೆ ಅಂತ. ಹಾಗಿದ್ರೆ ನಾವು ಡೈಲಿ ಬಿಸಿನೀರು ಮತ್ತು ಜೇನುತುಪ್ಪವನ್ನು ಕುಡಿಯೋದ್ರಿಂದ ಡೈಲಿ ನಮ್ಮ ದೇಹಕ್ಕೆ ಪಾಯ್ಸನ್ ಸೇರ್ತಾ ಇರುತ್ತೆ. ಆ ಕಾರಣದಿಂದ ಇದನ್ನು ತೊಗೊಳ್ಬಾರ್ದು. ಇದನ್ನು ನೀವು ಬೇಕಿದ್ದರೆ ಡೈಲಿ ಬೆಳಗ್ಗೆ 1 ಗ್ಲಾಸ್ ಹಾಟ್ ವಾಟರ್ ಕುಡಿಬೋದು. ಇದು ನಿಮಗೆ ತೂಕ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಫಸ್ಟ್ ಥಿಂಗ್ ಏನಂದರೆ, ತೂಕ ಕಡಿಮೆ ಮಾಡೋಕ್ಕೆ ಮುಕ್ಕಾಲು ಹೊಟ್ಟೆ ಊಟ ಮಾಡಬೇಕು. ಅಂದರೆ 70% ಊಟ ಮಾಡುವಂಥದ್ದು ಇದು ತುಂಬ ಇಂಪಾರ್ಟೆಂಟ್.